ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊಪ್ಪು ಸಾರು ಮಾಡುವ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್. ಪಾಲಕ್ ಸೊಪ್ಪು 1 ಕಟ್ಟು, ಮೆಂತ್ಯ ಸೊಪ್ಪು 1 ಕಟ್ಟು ಅನ್ನು ಚೆನ್ನಾಗಿ ಕಟ್ ಮಾಡಬೇಕು. ಮೆಣಸಿನಕಾಯಿ 15, ಬೆಳ್ಳುಳ್ಳಿ 2, ಟೊಮೆಟೊ 2, ಈರುಳ್ಳಿ 2, ಕಾಯಿ 1 ಬಟ್ಟಲು, ಹುಣಸೆ ಹಣ್ಣು ಸ್ವಲ್ಪ ಕಟ್ ಮಾಡಿ ಎಲ್ಲಾನು ತಗೋಬೇಕು. ಕಾಳುಗಳು: ಮೊಳಕೆ ಹುಳ್ಳಿ ಕಾಳು 1 ಹಿಡಿ ಕೈಯಲ್ಲಿ, ತೊಗರಿಬೇಳೆ 2 ಹಿಡಿ, ಕಡಲೆಬೇಳೆ 1 ಹಿಡಿ, ಹೆಸರುಬೇಳೆ 1 ಹಿಡಿ ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನು ಜೀರಿಗೆ, 1/2 ಸ್ಪೂನು ಧನಿಯಾ ಪುಡಿ ತಗೊಂಡು ಎಲ್ಲ ಸಾಮಗ್ರಿಯನ್ನು ಕುಕ್ಕರಲ್ಲಿ ಹಾಕಿ. ಸೊಪ್ಪು, ಕಾಳುಗಳು, ಕಟ್ ಮಾಡಿರುವ ಎಲ್ಲ ಪದಾರ್ಥವನ್ನು ಕುಕ್ಕರಲ್ಲಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಲು ನೀರು ಹಾಕಿ. ಕುಕ್ಕರ್ ಮುಚ್ಚಳನ್ನು ಕ್ಲೀನಾಗಿ ಮುಚ್ಚಿ 4 ವಿಷಲು ಮಾಡಿಸಿ. 4 ವಿಷಲು ನಂತರ ಸೊಪ್ಪು ಮತ್ತೆ ನೀರನ್ನು ಬೇರೆಪಡಿಸಿ. ಸೊಪ್ಪು ಕಾಳನ್ನು ಚೆನ್ನಾಗಿ ಮಸೆಯಿರಿ. ಮಸಿದ ನಂತರ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಒಗ್ಗರಣೆ ಮಾಡಿ. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನಕಾಯಿ, ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಹುರಿದುಕೊಂಡು ಸಾಂಬಾರ್ ಜೊತೆಗೆ ಮಿಕ್ಸು ಮಾಡಿ. ಸಾಂಬಾರನ್ನು ಚೆನ್ನಾಗಿ ಕುದಿಸಿ